ನಮ್ಮ ಆತ್ಮ ದೇಹ ಬಿಡುವಾಗ ಏನಾಗತ್ತೆ? ಇದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಕೆಲವು ಅನುಭವಗಳು, ಕೆಲವು ಪುರಾಣಗಳ ಮಾತುಗಳು ಮತ್ತು ಕೆಲವು ಅಜ್ಞಾತ ರಹಸ್ಯಗಳು ಈ ಪ್ರಶ್ನೆಗೆ ನಡುಗಿಸುವ ಉತ್ತರ ಕೊಡ್ತವೆ. ಒಂದು ಕ್ಷಣ ಕಲ್ಪಿಸ್ಕೊ. ನೀನು ಶಾಂತವಾಗಿ ಮಲಗಿದ್ಯಾ. ಉಸಿರು ನಿಧಾನವಾಗಿ ಕಡಿಮೆ ಆಗ್ತದೆ. ಸುತ್ತಲಿನ ಜನ ಅತ್ರೂ ನಿನಗೆ ಅವರ ಧ್ವನಿ ದೂರದಿಂದ ಕೇಳುವ ಹಾಗೆ ಅನ್ಸತ್ತೆ. ಅಷ್ಟರಲ್ಲಿ ಒಂದು ವಿಚಿತ್ರ ಅನುಭವ ಶುರುವಾಗ್ತದೆ. ನಿನ್ನ ದೇಹ ಭಾರವಾಗ್ತಾ ಹೋಗ್ತದೆ, ಆದರೆ ನಿನ್ನೊಳಗೆ ಏನೋ ಹಗುರವಾಗ್ತಿದೆ. ಹಠಾತ್ ಒಂದು ಕ್ಷಣದಲ್ಲಿ ನೀನು ನಿನ್ನದೇ ದೇಹವನ್ನು ಹೊರಗಿಂದ ನೋಡ್ತೀಯ. ಹೌದು, ಆತ್ಮ ದೇಹವನ್ನು ಬಿಟ್ಟು ಹೊರಗೆ ಬಂದಾಗ ಮೊದಲ ಅನುಭವವೇ ಅದು. ನೀನು ನಿನ್ನ ದೇಹದ ಬಳಿ ನಿಂತು ಇದು ನಾನುನಾ ಅಂತ ಗಾಬರಿಯಾಗ್ತೀಯ. ಅಷ್ಟರಲ್ಲಿ ಒಂದು ಬೆಳಕು ನಿಧಾನವಾಗಿ ನಿನ್ನ ಕಡೆ ಬರುತ್ತದೆ. ಅದು ಸಾಮಾನ್ಯ ಬೆಳಕಲ್ಲ, ಅದು ಶಾಂತಿಯ ಬೆಳಕು, ಭಯವಿಲ್ಲದ ಬೆಳಕು. ಕೆಲವರು ಹೇಳ್ತಾರೆ, ಆ ಬೆಳಕಿನೊಳಗೆ ಹೋದಾಗ ನಿನ್ನ ಜೀವನದ ಪ್ರತಿಯೊಂದು ಕ್ಷಣ ಒಂದು ಸಿನಿಮಾ ಹಾಗೆ ನಿನ್ನ ಕಣ್ಮುಂದೆ ಹೋಗುತ್ತೆ ಅಂತ. ನೀನು ಮಾಡಿದ ಒಳ್ಳೆಯದು, ಕೆಟ್ಟದ್ದು, ಯಾರಿಗಾದ್ರೂ ನೋವು ಕೊಟ್ಟಿದ್ರೆ ಅದನ್ನ ನೀನೇ ಅನುಭವಿಸುವ ಹಾಗೆ ಆಗುತ್ತೆ. ಇದನ್ನೇ ಕೆಲವರು ಜೀವನ ವಿಮರ್ಶೆ ಅಂತ ಹೇಳ್ತಾರೆ. ಆಮೇಲೆ ಏನಾಗುತ್ತೆ ಗೊತ್ತಾ? ಇಲ್ಲಿಂದ ಕಥೆ ಇನ್ನೂ ಭಯಾನಕವಾಗುತ್ತೆ ಅಥವಾ ಶಾಂತವಾಗುತ್ತೆ. ಅದು ನಿನ್ನ ಜೀವನದ ಮೇಲೆ ಅವಲಂಬಿತ. ಹಿಂದೂ ಧರ್ಮದ ಪ್ರಕಾರ ಆತ್ಮ ದೇಹ ಬಿಡ್ತಿದ್ದಂತೆ ಯಮದೂತರು ಬರ್ತಾರೆ. ಅವರು ಆತ್ಮವನ್ನು ತೆಗೆದುಕೊಂಡು ಹೋಗಿ ಯಮಲೋಕಕ್ಕೆ ಕರೆದೊಯ್ತಾರೆ. ಅಲ್ಲಿ ನಿನ್ನ ಜೀವನದ ಎಲ್ಲಾ ಪಾಪ ಪುಣ್ಯಗಳನ್ನು ತೂಗುತ್ತಾರೆ. ಒಳ್ಳೆಯದಾದ್ರೆ ಸ್ವರ್ಗದ ಮಾರ್ಗ, ಕೆಟ್ಟದಾದ್ರೆ ನರಕದ ಅನುಭವ. ಆದರೆ ಇದು ಎಲ್ಲರಿಗೂ ಒಂದೇ ರೀತಿಯಲ್ಲ ಅಂತ ಹೇಳ್ತಾರೆ. ಕೆಲವರು ಆತ್ಮಗಳು ತಮ್ಮ ಆಸೆಗಳು ಪೂರ್ಣವಾಗಿಲ್ಲದ ಕಾರಣ ಈ ಭೂಮಿಯಲ್ಲೇ ಉಳಿತವೆ. ಅವುಗಳನ್ನು ನಾವು ಅತೃಪ್ತ ಆತ್ಮಗಳು ಅಂತ ಕರಿತೀವಿ. ಅವುಗಳು ಕಾಣಿಸ್ಕೊಳ್ತವೆ, ಕೆಲವೊಮ್ಮೆ ಸಂಕೇತ ಕೊಡ್ತವೆ. ಅದಕ್ಕೆ ಕೆಲವರು ಹೇಳ್ತಾರೆ, ನಾನು ಅವನನ್ನು ಅವಳನ್ನು ಕಂಡೆ ಅಂತ. ಆದರೆ ಇನ್ನೊಂದು ರಹಸ್ಯ, ಇದು ಇನ್ನೂ ಡೀಪ್. ಕೆಲವರು ಮರಣದ ಅಂಚಿನಲ್ಲಿ ಹೋಗಿ ಬಂದು ಹೇಳ್ತಾರೆ, ನಾವು ದೇಹ ಬಿಟ್ಟಿದ್ವಿ, ಒಂದು ಬೆಳಕು ನೋಡಿದ್ವಿ, ಶಾಂತಿ ಅನುಭವಿಸಿದ್ವಿ ಅಂತ. ಅವರು ಹೇಳೋ ಒಂದು ಮಾತು, ಮರಣ ಅಂತದ್ದು ಅಂತ್ಯ ಅಲ್ಲ, ಅದು ಒಂದು ದ್ವಾರ ಮಾತ್ರ. ಅಂದ್ರೆ ಆತ್ಮ ಸಾಯಲ್ಲ, ಅದು ಒಂದು ದೇಹವನ್ನು ಬಿಟ್ಟು ಇನ್ನೊಂದು ಯಾತ್ರೆಗೆ ಹೊರಡ್ತದೆ. ಆ ಯಾತ್ರೆ ಏನು? ಪುನರ್ಜನ್ಮನ ಅಥವಾ ಮೋಕ್ಷನ? ಅದು ನಿನ್ನ ಕರ್ಮದ ಮೇಲೆ ನಿರ್ಧಾರವಾಗುತ್ತದೆ. ಹೀಗಾಗಿ ಈಗ ನೀನು ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆ, ನಾನು ಈಗ ಮಾಡ್ತಿರೋ ಕೆಲಸಗಳು ನನ್ನ ಆತ್ಮದ ಮುಂದಿನ ಯಾತ್ರೆಗೆ ತಯಾರಾಗ್ತಿದ್ಯಾ? ಯಾಕೆಂದ್ರೆ ಒಂದು ದಿನ ನಾವೆಲ್ಲರೂ ಈ ದೇಹವನ್ನು ಬಿಡಬೇಕಾಗುತ್ತದೆ. ಆ ದಿನ ಭಯವಾಗುತ್ತಾ ಅಥವಾ ಶಾಂತಿ ಸಿಗುತ್ತಾ? ಅದು ಇಂದಿನ ನಮ್ಮ ಜೀವನವೇ ತೀರ್ಮಾನಿಸುತ್ತದೆ. ನಮಸ್ತೆ.